ಹೆಲೋ ಎವ್ರಿವನ್, ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್. ನಾನಿವತ್ತು ಒಂದು ಖಾಲಿ ನೀರಿನ ಬಾಟಲ್ಗಳ ಬೆಸ್ಟ್ ಉಪಯೋಗ ತೋರಿಸ್ತಾ ಇದ್ದೀನಿ. ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಆಮೇಲೆ ನೀವೇ ಆಶ್ಚರ್ಯ ಪಡ್ತೀರಾ, ಅರೆ ಹೀಗೂ ಉಪಯೋಗಿಸಬಹುದಾ, ಇಷ್ಟು ದಿನ ಸುಮ್ಮನೆ ಬಿಸಾಕ್ತಾ ಇದ್ವಿ ಅಲ್ಲ ಅಂತ. ಮೊದಲಿಗೆ ನೋಡಿ, ಚಾಕು ಅಥವಾ ಕತ್ರಿ ಉಪಯೋಗಿಸಿ ಬಾಟಲ್ನ ಮಧ್ಯಭಾಗಕ್ಕೆ ಕಟ್ ಮಾಡ್ಕೊಳ್ಳಿ. ಬಾಟಲ್ ಪೂರ್ತಿಯಾಗಿ 2 ಪೀಸ್ ಆಗಬೇಕು, ಆ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡುವಾಗ ಸ್ವಲ್ಪ ಹಿಂದೆ ಮುಂದೆ ಆಗಿದ್ದರೆ ಕತ್ರಿಯಿಂದ ಅದನ್ನು ಟ್ರಿಮ್ ಮಾಡಿಕೊಂಡು ಇಟ್ಕೋಬೇಕು. ನೋಡಿ, ಈ ರೀತಿಯಾಗಿ ಒಂದು ಬಾಟಲ್ನ ರೆಡಿ ಮಾಡ್ಕೊಂಡಾಯಿತು. ಇದೇ ರೀತಿ ಉಳಿದ ಎಲ್ಲವನ್ನೂ ಕಟ್ ಮಾಡಿ ಇಟ್ಕೋಬೇಕೀಗ. ನಮಗೆ ಎಷ್ಟು ಬೇಕೋ ಅಷ್ಟು ಬಾಟಲ್ಗಳನ್ನು ಇದೇ ತರಹ ಅರ್ಧ ಭಾಗಕ್ಕೆ ಕಟ್ ಮಾಡಿ ಇಟ್ಕೋಬೇಕು. ಇದಕ್ಕೆ ಬೇಕಾದರೆ ಕಲರ್ ಮಾಡ್ಕೋಬಹುದು, ಪೇಂಟ್ ಹಚ್ಬೋದು, ಅಥವಾ ಕಲರ್ ಪೇಪರಿಂದ ಕವರ್ ಕೂಡ ಮಾಡಬಹುದು. ನಂತರ ಯಾವುದಾದ್ರೂ ಒಂದು ವೇಸ್ಟ್ ಬಾಕ್ಸ್ನ ತಗೊಳ್ಳಿ. ಬಿಸ್ಕೆಟ್, ಕುಕ್ಕೀಸ್ ಅಥವಾ ಕೇಕ್ ತಂದಿರೋಂತಹ ಪ್ಯಾಕೆಟ್ ಇರುತ್ತಲ್ವ, ಅಂತಹ ಬಾಕ್ಸ್ಗಳನ್ನು ಬಳಸಬಹುದು. ಮೊದಲಿಗೆ ಅದನ್ನು ಸ್ವಲ್ಪ ಒಳಗಡೆ ಟಿಶ್ಯೂ ಪೇಪರ್ನಿಂದ ಕ್ಲೀನ್ ಮಾಡ್ಕೋಬೇಕು. ಈ ತರಹದ್ದು ಯಾವುದೇ ಬಾಕ್ಸ್ ಇರಲಿಲ್ಲ ಅಂದರೆ ಕಾರ್ಡ್ಬೋರ್ಡ್ ಬಾಕ್ಸ್ ಕೂಡ ಬಳಸಬಹುದು. ಈಗ ಕಟ್ ಮಾಡ್ಕೊಂಡಿರೋಂತಹ ಬಾಟಲ್ಗಳನ್ನು ಇದ್ರ ಒಳಗಡೆ ಒಂದೊಂದಾಗಿ ಜೋಡಿಸ್ತಾ ಹೋಗಿ. ನೀವು ತಗೊಂಡಿರೋಂತಹ ಬಾಕ್ಸ್ನಲ್ಲಿ ಎಷ್ಟು ಬಾಟಲ್ಗಳಿಡಿಸುತ್ತೋ ಅಷ್ಟನ್ನು ಫಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ 7 ಬಾಟಲ್ಗಳನ್ನು ಬಳಸ್ತಾ ಇದ್ದೀನಿ. ಈ ಬಾಕ್ಸ್ಗೆ 7 ಬಾಟಲ್ಗಳು ಕರೆಕ್ಟಾಗಿ ಹಿಡಿಸ್ತಾ ಇದೆ. ಇವುಗಳನ್ನು ಹಾಗೇ ಇಡೋದ್ರ ಬದಲಿಗೆ ಫೆವಿಕ್ವಿಕ್ ಅಥವಾ ಫೆವಿಕಾಲ್ ಇದನ್ನು ಹಚ್ಚಿ ಕೂಡ ಕರೆಕ್ಟಾಗಿ ಅಂಟಿಸಬಹುದು. ಈಗ ನೋಡಿ, ಇದ್ರ ಒಳಗಡೆ ಏನನ್ನು ಇಡೋದು ಗೊತ್ತಾ? ಮಕ್ಕಳ ಸಾಕ್ಸ್ ಇರುತ್ತಲ್ವ, ಅವುಗಳು ಎಷ್ಟೇ ಜೋಡಿಸಿ ಇಟ್ಟರೂ ಕೂಡ ಪೇರ್ ಸಿಗೋದೇ ಇಲ್ಲ. ಅದರ ಬದಲಿಗೆ ನೀವು ಒಂದು ಜೊತೆ ಸಾಕ್ಸ್ನ ಕರೆಕ್ಟಾಗಿ ಈ ರೀತಿ ಸುತ್ತಿ ನೋಡಿ ಒಂದು ಬಾಟಲ್ನ ಒಳಗೆ ಇಟ್ಟುಬಿಡಿ. ತೊಳೆದು ಒಣಗಿಸಿದ ನಂತರ ಅಲ್ಲಿ ಇಲ್ಲಿ ಶೆಲ್ಫ್ನಲ್ಲಿ ಹಾಗೆ ಇಡೋದ್ರ ಬದಲಿಗೆ ಈ ರೀತಿ ಒಂದೊಂದು ಜೊತೆ ಸಾಕ್ಸನ್ನು ಸುತ್ತಬಿಟ್ಟು ಒಂದೊಂದು ಬಾಟಲ್ ಒಳಗಡೆ ಹಾಕಿ ಇಟ್ಕೊಂಡ್ರೆ ಯಾವತ್ತೂ ಪೇರ್ ಹುಡುಕಾಡೋ ಅಂತಹ ಪರಿಸ್ಥಿತಿ ಬರೋದಿಲ್ಲ. ಎಷ್ಟೊಂದು ಸಲ ಒಂದು ಸಾಕ್ಸ್ ಸಿಗುತ್ತೆ, ಇನ್ನೊಂದು ಸಿಗೋದಿಲ್ಲ. ಹಾಗಾಗಿ ತುಂಬಾ ಸಾಕ್ಸ್ಗಳು ವೇಸ್ಟ್ ಆಗಿ ಹೋಗ್ತವೆ ಅಲ್ವಾ? ಇನ್ಮೇಲಿಂದ ನೀವು ಈ ಟಿಪ್ಸ್ನ ಫಾಲೋ ಮಾಡಿ, ನಿಮ್ಮ ಮನೆಯಲ್ಲಿ ಸಾಕ್ಸ್ ಯಾವತ್ತೂ ಮಿಸ್ ಆಗೋದಿಲ್ಲ. ಉಪಯೋಗಿಸೋವಾಗ ಯಾವುದು ಸಾಕ್ಸ್ ಬೇಕೋ ಅದನ್ನೊಂದನ್ನು ಹೀಗೆ ತೆಗೆದುಕೊಂಡ್ಬಿಟ್ರೆ ಆಯಿತು, ಉಳಿದಿದ್ದು ಸಪ್ರೇಟಾಗೇ ಇರುತ್ತೆ. ಈ ರೀತಿಯಾಗಿ ಸಾಕ್ಸ್ಗಳನ್ನು ಇಟ್ಟ ಮೇಲೆ ಈ ಬಾಕ್ಸ್ನ ಮುಚ್ಚಿ ಇಟ್ಟುಬಿಡಿ. ಇದರಿಂದ ಎಲ್ಲ ಸಾಕ್ಸ್ಗಳು ಒಂದೇ ಕಡೆ ಇದ್ದ ಹಾಗೂ ಆಗುತ್ತೆ, ಹಾಗೆಯೇ ಒಂದಕ್ಕೊಂದು ಮಿಕ್ಸ್ ಕೂಡ ಆಗೋದಿಲ್ಲ. ಇದನ್ನು ನೋಡಿ, ತೆಗೆಯುವಾಗ ಬಿತ್ತು ಅಂದರೆ ಅಥವಾ ಹಿಂದೆ ಮುಂದೆ ಆದರೂ ಕೂಡ ಸಾಕ್ಸ್ಗಳು ಸಪ್ರೇಟಾಗೇ ಇರುತ್ತೆ. ಖಾಲಿ ಬಾಟಲ್ಗಳು ಹಾಗೆ ಬಾಕ್ಸ್ನ ಸುಮ್ಮನೆ ಬಿಸಾಕೋ ಬದಲಿಗೆ ನಾವೇ ಮನೆಯಲ್ಲಿ ಒಂದು ಪುಟ್ಟ ಆರ್ಗನೈಸರ್ ರೆಡಿ ಮಾಡ್ಕೊಂಡ ಹಾಗೆ ಆಯಿತು ಅಲ್ವಾ? ಇನ್ನು ಈ ಬಾಟಲ್ನ ಮೇಲ್ಗಡೆ ಭಾಗ ಇತ್ತಲ್ವಾ, ಇದರಿಂದನೂ ಒಂದು ಸೂಪರ್ ಐಡಿಯಾ ಇದೆ. ಹೀಗೂ ಉಪಯೋಗಿಸಬಹುದಾ ಅಂತ ಆಶ್ಚರ್ಯ ಪಡ್ತೀರಾ ನೋಡಿ. ಬಾಟಲ್ ಕೆಲವೊಂದು ಕಡೆ ಕಟ್ ಮಾಡೋವಾಗ ಮೇಲೆ ಕೆಳಗೆ ಆಗಿರುತ್ತೆ. ಅದನ್ನು ಸರಿಯಾಗಿ ಈಕ್ವಲ್ ಆಗಿ ಎಲ್ಲೂ ವ್ಯತ್ಯಾಸ ಬರೆದಿರೋ ಥರ ಕಟ್ ಮಾಡಿಕೊಂಡು ಇಟ್ಕೊಳ್ಳಿ. ಈಗ ಈ ಖಾಲಿ ಬಾಟಲ್ಗಳನ್ನು ಸ್ವಲ್ಪ ಚಂದ ಕಾಣೋ ಹಾಗೆ ಮಾಡೋಣ. ಅದಕ್ಕೋಸ್ಕರ ನಾನಿಲ್ಲಿ ಕಲರ್ ಹಚ್ತಾ ಇದ್ದೀನಿ. ನಿಮಗಿಷ್ಟ ಆಗುವಂತಹ ಅಥವಾ ನಿಮ್ಮ ಮನೆಯಲ್ಲಿ ಇರೋವಂತಹ ಯಾವುದಾದ್ರೂ ಒಂದು ಬಣ್ಣನ ಹಚ್ಚಬಹುದು. ಈ ರೀತಿ ದಪ್ಪನೆಯ ಬ್ರಷ್ ಇರಲಿಲ್ಲ ಅಂದರೆ ನೀವು ಸ್ಪಾಂಜ್ ಕೂಡ ಯೂಸ್ ಮಾಡಬಹುದು. ಯಾಕೆಂದರೆ ಚಿಕ್ಕ ಚಿಕ್ಕ ಬ್ರಷ್ನಲ್ಲಿ ಹಚ್ತಾ ಹೋದರೆ ತುಂಬ ಹೊತ್ತಾಗೋಗುತ್ತೆ. ನೋಡಿ, ಇದು ಒಣಗಿದ ನಂತರ ಈಗ ಇಯರ್ ಬಡ್ಸ್ನಿಂದ ಮತ್ತೆ ಸ್ವಲ್ಪ ಡಿಸೈನ್ ಮಾಡ್ಕೋಬಹುದು. ನಿಮಗೆ ಬೇಡ ಅಂದರೆ ಈ ತರಹ ಒಂದು ಕಲರ್ ಹಚ್ಚಿದ ನಂತರ ಇಷ್ಟಕ್ಕೆ ಕೂಡ ಬಿಡಬಹುದು. ಜಸ್ಟ್ ನೋಡೋದಕ್ಕೆ ಚೆನ್ನಾಗಿ ಕಾಣಲಿ ಅಂತ ಸ್ವಲ್ಪ ಡೆಕೋರೇಟ್ ಮಾಡಬಹುದು ಅಷ್ಟೇ. ಈ ರೀತಿ ಕಲರ್ನಿಂದ ಬೇಡ ಅಂದರೆ ನೀವು ಲೇಸ್ಗಳನ್ನು ಬಳಸಬಹುದು, ಗ್ಲಿಟರ್ ಬಳಸಬಹುದು. ಈ ರೀತಿಯಾಗಿ ಮನೆಯಲ್ಲೇ ಇರುವಂತಹದ್ದು ಏನಾದರೂ ಬಳಸಿ ಸ್ವಲ್ಪ ಡೆಕೋರೇಟ್ ಮಾಡ್ಕೋಬಹುದು. ಅದಕ್ಕೋಸ್ಕರ ಮತ್ತೇನು ತರೋಂತಹ ಅವಶ್ಯಕತೆ ಕೂಡ ಇರೋದಿಲ್ಲ. ಈಗ ಹಚ್ಚಿರುವಂತಹ ಪೇಂಟು ಒಣಗೋದಕ್ಕೆ ಬಿಟ್ಬಿಡಿ. ನಂತರ ನೋಡಿ, ಇದು ಕೇಕ್ ಜೊತೆ ಬಂದಿರುತ್ತಲ್ಲ ಅದರ ಬೇಸ್ ಇದು.
ಬರ್ತ್ಡೇಗೆ ಅಂತ ಕೇಕ್ ತಂದಿರ್ತೀವಲ್ಲ ಅದ್ರ ಜೊತೆ ಬೇಸ್ ಇರುತ್ತೆ ನೋಡಿ, ಅದನ್ನು ಇಲ್ಲಿ ಬಳಸಿದ್ದೀನಿ. ಬಾಟಲ್ನ ಕ್ಯಾಪ್ನ ಭಾಗಕ್ಕೆ ಫೆವಿಕಾಲ್ ಹಾಕಿ ನೋಡಿ, ಆ ಕೇಕ್ನ ಬೇಸ್ ಇತ್ತಲ್ವಾ ಅದು ರಟ್ಟಿಂದಿರುತ್ತೆ ಅಲ್ವಾ ಸಾಮಾನ್ಯವಾಗಿ, ಅದರ ಮೇಲೆ ಈ ರೀತಿಯಾಗಿ ಅಂಟಿಸ್ತಾ ಹೋಗಿ. ನಾನಿಲ್ಲಿ 3 ಬಾಟಲ್ ಉಪಯೋಗಿಸಿರೋದ್ರಿಂದ ಟ್ರಯಾಂಗಲ್ ಶೇಪ್ನಲ್ಲಿ ಹಚ್ತಾ ಇದ್ದೀನಿ. ನೀವು 2 ಕೂಡ ಬಳಸಬಹುದು ಅಥವಾ 4 ಇಟ್ಟರೆ ಸ್ಕ್ವೇರ್ ಶೇಪ್ನಲ್ಲಿ ಕೂಡ ಅಂಟಿಸ್ಕೋಬಹುದು. ಇಷ್ಟೆಲ್ಲ ಮಾಡಿ ಇದನ್ನು ಏನಕ್ಕೆ ಉಪಯೋಗಿಸೋದು ಅಂತ ನಿಮಗೆ ಅನ್ನಿಸ್ತಾ ಇದೆ ಅಲ್ವಾ? ಆದರೆ ಕೊನೆವರೆಗೂ ವಿಡಿಯೋ ನೋಡಿ, ಖಂಡಿತ ನಿಮಗೆ ಇದ್ರ ಉಪಯೋಗ ತಿಳಿದು ಆಶ್ಚರ್ಯ ಆಗುತ್ತೆ. ಅರೆ, ಹೀಗೂ ಉಪಯೋಗಿಸಬಹುದಾ, ಇಷ್ಟು ದಿನ ಗೊತ್ತೇ ಇರಲಿಲ್ಲ ಅನ್ಕೋತೀರಾ. ಇದರ ಬೇಸ್ ಸ್ವಲ್ಪ ಖಾಲಿ ಇದೆ ಅಲ್ವಾ, ಅದಕ್ಕೂ ಸ್ವಲ್ಪ ಡಿಸೈನ್ ಮಾಡಿ ಡೆಕೋರೇಟ್ ಮಾಡ್ಕೋಬಹುದು. ಈ ಡೆಕೋರೇಷನ್ ಎಲ್ಲ ಆಪ್ಷನಲ್, ನಿಮಗೆ ಹೇಗೆ ಇಷ್ಟ ಆಗುತ್ತೋ ಹಾಗೆ ಮಾಡಬಹುದು. ಈಗ ನೋಡಿ, ಫೈನಲ್ ಪ್ರಾಡಕ್ಟ್ ರೆಡಿ ಆಯಿತು. ಈಗ ಒಂದೊಂದು ಬಾಟಲ್ನಲ್ಲಿ ನೀವು ಒಂದರಲ್ಲಿ ಸ್ಪೂನ್ಗಳನ್ನು ಹಾಕಬಹುದು, ಒಂದರಲ್ಲಿ ಫೋರ್ಕ್ಗಳನ್ನು ಹಾಕಬಹುದು, ಮತ್ತೊಂದರಲ್ಲಿ ಚಾಕು ಇಡಬಹುದು. ಈ ರೀತಿಯಾಗಿ ನೀವು ಅಡುಗೆ ಮನೆಯ ಕೌಂಟರ್ ಮೇಲೆ ಇಡಬಹುದು ಅಥವಾ ಡೈನಿಂಗ್ ಟೇಬಲ್ ಮೇಲೆ ಕೂಡ ಇಡಬಹುದು. ನಾನಿವತ್ತು ನಿಮಗೆ ಒಂದೇ ಒಂದು ಚಿಕ್ಕದಾದ ಖಾಲಿ ನೀರಿನ ಬಾಟಲ್ ಉಪಯೋಗಿಸ್ಕೊಂಡು ಒಂದು ಒಳ್ಳೆ ಉಪಯೋಗ ತಿಳಿಸ್ಕೊಡ್ತಾ ಇದ್ದೀನಿ. ಫಂಕ್ಷನ್ಗಳಲ್ಲಿ ಚಿಕ್ಕ ಚಿಕ್ಕ ಬಾಟಲ್ನಲ್ಲಿ ನೀರು ಕೊಟ್ಟಿರ್ತಾರಲ್ವಾ, ನೀರು ಖಾಲಿ ಆದಮೇಲೆ ಹಾಗೆ ಬಿಸಾಕ್ಬಿಡ್ತೀವಿ ನೋಡಿ. ಅದರ ಬದಲಿಗೆ ನೀವು ಈ ಐಡಿಯಾ ತಪ್ಪದೆ ಮಾಡಿ ನೋಡಿ. ಮೊದಲಿಗೆ ಒಂದು ದೀಪ ಅಥವಾ ಕ್ಯಾಂಡಲ್ನ ಉಪಯೋಗಿಸ್ಕೊಂಡು ಈ ಬಾಟಲ್ನ ಕ್ಯಾಪ್ ಇತ್ತಲ್ವ ಅದನ್ನು ಸ್ವಲ್ಪವೇ ಸ್ವಲ್ಪ ಬಿಸಿ ಮಾಡ್ತಾ ಒಂದು ಚಿಕ್ಕ ತೂತು ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಒಂದು ಮೊಳೆ ಉಪಯೋಗಿಸ್ತಾ ಇದ್ದೀನಿ. ಈ ಥರದ ಮೊಳೆ ಮನೆಯಲ್ಲಿ ಇರಲಿಲ್ಲ ಅಂದರೆ ನೀವು ದಪ್ಪನೆಯ ಸೂಜಿ ಉಪಯೋಗಿಸಬಹುದು, ದಬ್ಬಣ ಉಪಯೋಗಿಸಬಹುದು. ಇದು ಚಿಕ್ಕ ಬಾಟಲ್ನ ಕ್ಯಾಪ್ ಆಗಿರೋದ್ರಿಂದ ಕ್ಯಾಪ್ ಕೂಡ ತುಂಬಾ ಚಿಕ್ಕದಿರುತ್ತೆ. ಬಿಸಿ ಮಾಡುವಾಗ ಹುಷಾರಾಗಿ ಮಾಡಿ, ಕೈ ಸುಡಬಹುದು. ಚಿಕ್ಕ ಕ್ಯಾಪ್ ಆಗಿರೋದ್ರಿಂದ ಅದನ್ನು ಇಕ್ಕಳದಿಂದನೂ ಹಿಡ್ಕೊಳೋದಕ್ಕೆ ಆಗೋದಿಲ್ಲ. ಹಾಗಾಗಿ ನಿಧಾನವಾಗಿ ಸ್ವಲ್ಪವೇ ಬಿಸಿ ಮಾಡಿ ಮೊಳೆಯಿಂದ ಚುಚ್ಚುತ್ತಾ ಹೋಗಿ. ನೋಡಿ, ಈಗ ಈ ಕ್ಯಾಪ್ ಚಿಕ್ಕ ತೂತಾಗಿದೆ, ಗೊತ್ತಾಗ್ತಾ ಇದೆ ಅನ್ಕೋತೀನಿ. ಈ ಥರ ಮೊಳೆ ಇರಲಿಲ್ಲ ಅಂದರೆ ನೀವು ದಬ್ಬಣದಿಂದ ಮಾಡಬಹುದು, ಅದು ಕೂಡ ಚೆನ್ನಾಗಿ ಬರುತ್ತೆ. ಅದು ಕೂಡ ಇರಲಿಲ್ಲ ಅಂದರೆ ನೋಡಿ, ನೀವು ಸ್ಕ್ರೂ ಡ್ರೈವರ್ ಬಳಸಬಹುದು. ಆದರೆ ಫ್ಲ್ಯಾಟ್ ಆಗಿರೋವಂಥ ಸ್ಕ್ರೂ ಡ್ರೈವರ್ ತೊಗೋಬೇಡಿ, ಚೂಪಾಗಿರುತ್ತಲ್ವ ಆ ತರಹದ್ದು ಸ್ಕ್ರೂ ಡ್ರೈವರಿಂದ ಹೀಗೆ ತೂತು ಮಾಡಬಹುದು. ಇಷ್ಟಾದಮೇಲೆ ಈ ಬಾಟಲ್ನ ಒಳಗಡೆ ರಂಗೋಲಿ ಪುಡಿಯನ್ನು ತುಂಬ್ಕೋಬೇಕು. ನೋಡಿ, ಒಂದು ಚಮಚದಿಂದ ನಾನು ಈ ಚಿಕ್ಕ ಬಾಟಲ್ ಒಳಗಡೆ ರಂಗೋಲಿ ಪುಡಿಯನ್ನು ತುಂಬಿಸ್ತಾ ಇದ್ದೀನಿ. ನೀವು ವೇಸ್ಟ್ ಆಗಿರುವಂತಹ ಒಂದು ಬಾಟಲ್ ಇದ್ದರೆ ಖಂಡಿತ ಈ ಐಡಿಯಾ ಟ್ರೈ ಮಾಡಿ ನೋಡಿ. ರಂಗೋಲಿ ಹಾಕೋದಕ್ಕೆ ಬರೋದಿಲ್ಲ ಅನ್ನೋರು ಕೂಡ ಸೂಪರಾಗಿ ರಂಗೋಲಿ ಹಾಕ್ತೀರಾ. ಎಷ್ಟು ಬೇಕೋ ಅಷ್ಟು ರಂಗೋಲಿ ಪುಡಿಯನ್ನು ಹಾಕಿದ ನಂತರ ಈ ತೂತು ಮಾಡ್ಕೊಂಡಿದ್ವಿ ಅಲ್ವಾ, ಆ ಕ್ಯಾಪನ್ನು ಟೈಟಾಗಿ ಮುಚ್ಚಬೇಕು. ರಂಗೋಲಿ ಟೂಲ್ಸ್ ಅಂತ ಮಾರಲಿಕ್ಕೆ ಬರುತ್ತೆ ಅಲ್ವಾ, ಅದರಲ್ಲೂ ಇದೇ ತರಹ ಒಂದು ಬಾಟಲ್ ಇರುತ್ತೆ, ನೋಡಿದ್ದೀರಾ? ಅದರ ಬದಲಿಗೆ ನೀವೇ ಮನೆಯಲ್ಲಿ ಈ ತರಹ ಒಂದು ರಂಗೋಲಿ ಟೂಲ್ ರೆಡಿ ಮಾಡ್ಕೋಬಹುದು. ನೋಡಿ, ಇದರಿಂದ ಎಷ್ಟು ಚೆನ್ನಾಗಿ ರಂಗೋಲಿ ಎಳೆ ಬರ್ತಾ ಇದೆ. ನಿಮಗೆ ಬೇಕಾದ ಹಾಗೆ ಯಾವುದೇ ಡಿಸೈನನ್ನು ಕೂಡ ಈಸಿಯಾಗಿ ಮಾಡ್ಕೋಬಹುದು. ರಂಗೋಲಿ ಹಾಕೋದಕ್ಕೆ ಬರೋದಿಲ್ಲ, ಎಳೆಗಳು ನೀಟಾಗಿ ಸ್ಟ್ರೇಟಾಗಿ ಬರೋದಿಲ್ಲ ಅನ್ನೋರು ಈ ಐಡಿಯಾ ಖಂಡಿತ ಫಾಲೋ ಮಾಡಿ. ನಿಮಗೆ ಇಷ್ಟ ಬಂದ ಡಿಸೈನ್ ಸೂಪರಾಗಿ ರಂಗೋಲಿ ಹಾಕಬಹುದು. ನಮ್ಮ ಚಾನಲ್ನಲ್ಲಿ ಈ ಹಿಂದೆಯೇ ಒಂದು ಪೆನ್ನಿನಿಂದ ಹೇಗೆ ರಂಗೋಲಿ ನೀವು ಹಾಕಬಹುದು, ಒಂದು ಖಾಲಿ ಬಾಟಲಿಯಿಂದ ಹೇಗೆ ಹಾಕಬಹುದು ಎಲ್ಲವನ್ನು ತಿಳಿಸಿಕೊಟ್ಟಿದ್ದೀವಿ. ಒಂದು ಸಲ ಪ್ಲೇಲಿಸ್ಟ್ನಲ್ಲಿ ಚೆಕ್ ಮಾಡಿ ನೋಡಿ. ಇದರಿಂದ ಕೇವಲ ಉದ್ದ ಎಳೆಗಳಷ್ಟೇ ಅಲ್ಲ, ನೋಡಿ ಈ ರೀತಿ ಪುಟಾಣಿ ಡಾಟ್ಗಳನ್ನು ಇಟ್ಬಿಟ್ಟು ಅದನ್ನು ಒಂದು ಚಮಚದಿಂದ ಈ ರೀತಿ ಪ್ರೆಸ್ ಮಾಡ್ತಾ ಹೋಗಿ, ಆನಂತರ ಮತ್ತೆ ಬಾಟಲ್ನಿಂದ ನೋಡಿ ಇದರ ಸುತ್ತ ಹೂವಿನ ರೀತಿ ದಳಗಳನ್ನು ಹಾಕಬಹುದು. ಅದು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಈ ಐಡಿಯಾನ ಫಾಲೋ ಮಾಡಿ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ನೆಕ್ಸ್ಟ್ ನೋಡಿ, ಮನೆಯಲ್ಲಿ ಚೂಡಾನೋ
ಬೆಳ್ಳುಳ್ಳಿ ಮಂಡಕ್ಕಿನೋ ಈ ಥರ ಏನಾದರೂ ಸ್ನ್ಯಾಕ್ಸ್ ಮಾಡುವಾಗ ತುಂಬಾ ಬೆಳ್ಳುಳ್ಳಿ ಬೇಕಾಗುತ್ತಲ್ವಾ. ಅದನ್ನು ಬಿಡಿಸ್ಕೊಳ್ಳೋದಕ್ಕೆ ನಿಮಗಿಲ್ಲಿ ಗುಂಡ್ಕಲ್ಲಾಗಲಿ ಚಾಕು ಆಗಲಿ ಏನೂ ಬೇಕಿಲ್ಲ. ನಿಮಗೆ ಬೇಕಾಗಿರೋದು ಕೇವಲ ಒಂದು ಖಾಲಿಯಾಗಿರುವಂತಹ ನೀರಿನ ಬಾಟಲ್. ವೇಸ್ಟ್ ಅಂತ ಬಿಸಾಕುವ ಖಾಲಿ ನೀರಿನ ಬಾಟಲ್ನಲ್ಲಿ ಕ್ಷಣದಲ್ಲಿ ನೀವು ಎಷ್ಟೊಂದು ಬೆಳ್ಳುಳ್ಳಿಯ ಸಿಪ್ಪೆ ತೆಗಿಬಹುದು ಗೊತ್ತಾ. ಮೊದಲಿಗೆ ಬಾಟಲ್ನ ಒಳಗಡೆ ಈ ಬೆಳ್ಳುಳ್ಳಿ ಬೇಳೆಗಳನ್ನು ಹಾಕಿ, ಕೆಲವೊಂದು ಸಲ ನಮಗೆ ಈಗ ಚಟ್ನಿ ಪುಡಿ ಮಾಡೋದಕ್ಕೆ ಅಥವಾ ಚೂಡ ಮಾಡೋದಕ್ಕೆ ತುಂಬ ಬೆಳ್ಳುಳ್ಳಿ ಬೇಕಾಗುತ್ತೆ. ಆಗ ನೀವು ಈ ಮೆಥಡ್ನ ಫಾಲೋ ಮಾಡಿದರೆ ಕೆಲಸ ತುಂಬಾ ಈಸಿ ಆಗುತ್ತೆ. ನೀವಿಲ್ಲಿ ಅರ್ಧದಿಂದ ಮುಕ್ಕಾಲು ಬಾಟಲ್ ತುಂಬೋವರೆಗೂ ಬೆಳ್ಳುಳ್ಳಿ ಹಾಕ್ಕೋಬಹುದು. ನಂತರ ಅದರ ಕ್ಯಾಪ್ನ ಕ್ಲೋಸ್ ಮಾಡಿಬಿಡಿ. ನಂತರ ನೋಡಿ, ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ರೀತಿ ಫಾಸ್ಟಾಗಿ ಬಾಟಲ್ನ ಮೂವ್ ಮಾಡಿ. ಇಷ್ಟೇ ಮಾಡಬೇಕಾಗಿರೋದು. ನೋಡಿ, ಈಗ ಮ್ಯಾಜಿಕ್ ಏನು ಅಂತ ಗೊತ್ತಾಗುತ್ತೆ. ಎಲ್ಲ ಸಿಪ್ಪೆಗಳು ಬಿಟ್ಕೊಂಡಿದೆ, ಅದರಲ್ಲೂ ಕೆಲವಂತೂ ಪೂರ್ತಿಯಾಗಿ ಬಿಟ್ಬಿಟ್ಟಿದೆ. ನೋಡಿ, ಡೈರೆಕ್ಟಾಗಿ ಉಪಯೋಗಿಸಬಹುದು. ನೋಡಿ, ಈ ತರಹ ಲೂಸ್ ಆಗಿರೋಂಥ ಸಿಪ್ಪೆನ ಜಸ್ಟ್ ಕೈಯಿಂದ ಸ್ವಲ್ಪ ತೆಗೆದುಬಿಟ್ರೆ ಆಗೋಯ್ತು. ಎಷ್ಟೇ ಬೆಳ್ಳುಳ್ಳಿ ಇದ್ರೂ ಕೇವಲ ನಿಮಿಷಗಳಲ್ಲಿ ಬಿಡಿಸಿ ಇಟ್ಕೋಬಹುದು. ಖಾಲಿ ಬಾಟಲ್ಗಳಿಂದ ಇಷ್ಟು ಒಳ್ಳೆಯ ಉಪಯೋಗ ನಿಮ್ಮೆಲ್ಲರಿಗೂ ಖಂಡಿತ ಇಷ್ಟ ಆಗಿರುತ್ತೆ ಅಲ್ವಾ. ಹಾಗಿದ್ರೆ ಮರೀದೆ ವಿಡಿಯೋನ ಲೈಕ್ ಮಾಡಿ, ಬೇರೆ ಎಲ್ಲರ ಜೊತೆಗೆ ಶೇರ್ ಕೂಡ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದ ಜೊತೆ. ಧನ್ಯವಾದಗಳು.